ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಮಕ್ಕಳು, ಮದುವೆ, ಸಂಸಾರ ಅಂತ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ತೇಲಾಡ್ತಾನೆ ಇರ್ತೀವಿ. ಆದರೆ ಆ ಸಮಸ್ಯೆಗಳಿಗೆಲ್ಲ ಸಿಂಪಲ್ ಆದಂತಹ ಪರಿಹಾರ ಬೇಕು ಅಂದರೆ ನಕ್ಷತ್ರ ನಾಡಿಗೆ ನೀವು ಕರೆ ಮಾಡಬೇಕು, ಹಾಗೆ ಗುರೂಜಿಯವರೊಟ್ಟಿಗೆ ಮಾತನಾಡಬೇಕು. ಹಾಗೆ ಅದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು. ಜ್ಯೋತಿಷ್ಯವನ್ನು ಕಲಿತ್ರೆ ನಿಮ್ಮ ಒಂದು ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬಹುದಾಗಿದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಹಸ್ತ ಸಾಮುದ್ರಿಕ ನಮಗೆಲ್ಲರಿಗೂ ಕೂಡ ಅಂಗೈಯಲ್ಲೇ ಭವಿಷ್ಯ ಇದೆ, ಅಂಗೈ ರೇಖೆಗಳು ನಮ್ಮ ಮುಂದಿನ ಭವಿಷ್ಯವನ್ನ ಹೇಳುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಹಸ್ತ ಸಾಮುದ್ರಿಕ ಅಂದ್ರೆ ಏನು? ಹಸ್ತ ಸಾಮುದ್ರಿಕ ನಿಜಕ್ಕೂ ಕೂಡ ನಮ್ಮ ಮುಂದಿನ ಭವಿಷ್ಯವನ್ನ ಹೇಳುತ್ತಾ? ಈ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನೀಡ್ತಾ ಹೋಗ್ತಾರೆ ಗುರುಗಳೇ. ನಿಜಕ್ಕೂ ಕೂಡ ಹಸ್ತ ಸಾಮುದ್ರಿಕ ಅಂದ್ರೆ ಏನು? ಹಸ್ತ ಸಾಮುದ್ರಿಕದಿಂದ ನಮ್ಮ ಮುಂದಿನ ಭವಿಷ್ಯ ಗೊತ್ತಾಗುತ್ತಾ? ಯಾರಿಗೆ ಈ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇಲ್ಲ, ಹಸ್ತ ಸಾಮುದ್ರಿಕದಿಂದ ವಿಶೇಷವಾಗಿ ಅವರ ಮುಂದಿನ ಜೀವನದ ಬಗ್ಗೆ ನಾವು ಕೂಲಂಕುಷವಾಗಿ ನೋಡ್ಬೋದು. ಇದೇನೋ ಹಸ್ತ ಸಾಮುದ್ರಿಕದಲ್ಲಿ ನಮ್ಮ ಭವಿಷ್ಯ ಹೆಂಗಿದೆ, ಇದೆಲ್ಲ ಒಂಥರ ಮೂಢನಂಬಿಕೆ ಥರ ಅನಿಸುತ್ತಲ್ಲ ಅಂತಂದರೆ, ಹಸ್ತದಲ್ಲಿರ್ತಕ್ಕಂಥ ರೇಖೆಗಳು ಹಾಗೆ ನಮ್ಮಲ್ಲಿರ್ತಕ್ಕಂಥ ಬ್ರೈನ್ ವೇವ್ಸ್ಗೂ ಮ್ಯಾಚ್ ಆಗುತ್ತೆ. ಈಗ ನೀವು ಒಬ್ಬರಿಗೆ ಒಂದು ಕಾಗದ ಕೊಟ್ಟು ಇದಕ್ಕೆ ಸೈನ್ ಮಾಡಿ ಅಂತಂದಾಗ ಆ ಸೈನ್ ಮಾಡಬೇಕು ಅಂದರೆ ಬೆರಳುಗಳು ಹಿಂಗೆ ಹೋಗ್ತಕ್ಕಂಥ ಸೈನು ತಲೆ ಹೇಳಿದ್ರೆ ಮಾತ್ರ ಅಲ್ಲಿ ಹೋಗೋದು. ಅರ್ಥ ಮಾಡ್ಕೊಳ್ಳಿ. ಬ್ರೈನ್ ಹೇಳಿದ್ರೆ ಮಾತ್ರ ಅಲ್ಲಿ ಸೈನ್ ಮಾಡೋದು. ಬ್ರೈನ್ ಹೇಳಿಲ್ಲ ಅಂದರೆ ಅಲ್ಲಿ ಸೈನ್ ಮಾಡೋಕ್ಕಾಗಲ್ಲ. ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಲ್ಲ? ಹಾಗೆ ನಮ್ಮ ಲೆಫ್ಟ್ ಬ್ರೈನು, ರೈಟ್ ಬ್ರೈನ್ ಅಂತ ಎರಡು ಬ್ರೈನ್ ಇದೆ. ಯೂಶ್ವಲಿ ವ್ಯಾವಹಾರಿಕವಾಗಿ ತುಂಬ ಜನ ಯೂಸ್ ಮಾಡೋದೇ ಲೆಫ್ಟ್ ಬ್ರೈನು. ಲೆಫ್ಟ್ ಬ್ರೈನು ನಮ್ಮ ಬಲಗೈನ ತೋರಿಸುತ್ತೆ. ಆ ಬಲಗೈಲಿರ್ತಕ್ಕಂಥ ರೇಖೆಗಳು ನಮಗೆ ನರ್ವ್ಸ್ ಎಂಡಿಂಗ್ಸ್ ಅಂತ ಏನು ಬರುತ್ತೋ ಆ ರೇಖೆಗಳನ್ನ ತೋರಿಸುತ್ತೆ. ಒಂದೇ ಥರದ ಹಸ್ತರೇಖೆಗಳು ಇಲ್ಲ ಒಬ್ರೊಬ್ಬರಿಗೆ. ಹಾಗೆ ಒಂದೇ ಥರದ ಹಸ್ತರೇಖೆಗಳನ್ನು ನಾವು ಎಲ್ಲೂ ಕೂಡ ನೋಡೋಕ್ಕಾಗಲ್ಲ. ಒಬ್ರೊಬ್ರದ್ದು ವಿಭಿನ್ನವಾಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಸ್ತ ಸಾಮುದ್ರಿಕದಲ್ಲಿ ಬರ್ತಕ್ಕಂಥದ್ದು ಲೈಫ್ ಲೈನ್ ಅಂತ ನೋಡ್ತೀವಿ. ಲೈಫ್ ಲೈನ್ ಅಂತ ನೋಡ್ತೀವಿ. ಈ ಲೈಫ್ ಲೈನ್ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿಂದ ಶುರುವಾಗಿ ಕೆಳಗಡೆ ಹೋಗುತ್ತೆ. ಅದು ದೀರ್ಘಕಾಲದ ಒಂದು ರೌಂಡ್ ತೊಗೊಂಡಿರಬೇಕು. ಅಂದರೆ ತುಂಬ ಫಾಸ್ಟಾಗಿ ತೊಗೊಂಡಿರಬಾರ್ದು. ದೀರ್ಘಕಾಲದ ಒಂದು ರೌಂಡ್ ತೊಗೊಂಡಿರ್ಬೇಕು. ಅಂದರೆ ನಿಧಾನಕ್ಕೆ ಮುಂದೆ ಹೋಗಿ ಹಿಂಗೆ ರೌಂಡಾಗಿ ಕೆಳಗಡೆ ಒಂದು ಸರ್ಕಲ್ ಬರಬೇಕು. ಆವಾಗ ಪೂರ್ಣಾಯು, ಹಾಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಜೀವನವನ್ನು ನಡೆಸ್ತೀರ. ಯಾವಾಗ ಈ ಗೆರೆಗಳಿಗೆ ಅಡ್ಡರೇಖೆಗಳು ಬರುತ್ತೆ, ಜಾಸ್ತಿ ನಾವು ನೋಡ್ಕೊಂಡಾಗ ಅಡ್ಡರೇಖೆಗಳು ಬರುತ್ತೆ. ಓಕೆ, ಅಡ್ಡರೇಖೆಗಳು ಬರುತ್ತೆ. ತುಂಬ ಜನ ಗಂಡಿಗೆ ಬಲಗೈ ನೋಡಬೇಕು, ಹೆಣ್ಣಿಗೆ ಎಡಗೈ ನೋಡಬೇಕು ಅನ್ನೋದಿಲ್ಲ. ಎಲ್ಲರಿಗೂ ಕೂಡ ಬಲಗೈಯೇ ನೋಡಬೇಕು. ಯಾವ ಕೈನ ಕೆಲಸ ಮಾಡ್ತಾರೆ, ವೆರಿ ರೇರ್ಲಿ ಲೆಫ್ಟ್ ಹ್ಯಾಂಡ್ ಯಾವಾಗ ನೋಡಬೇಕು ಅಂತಂದರೆ, ಅವನು ಲೆಫ್ಟ್ ಹ್ಯಾಂಡ್ರ್ ಆಗಿದ್ದರೆ ಲೆಫ್ಟಲ್ಲಿ ಬರೀತಾನೆ, ಮತ್ತು ಲೆಫ್ಟಲ್ಲಿ ಓದೋದು, ಸೈನ್ ಹಾಕೋದು ಲೆಫ್ಟ್ ಹ್ಯಾಂಡಲ್ಲಿ, ಆವಾಗ ಮಾತ್ರ ಲೆಫ್ಟ್ ಹ್ಯಾಂಡ್ ನೋಡಬೇಕೇ ಹೊರತು ಗಂಡಾಗಲಿ ಹೆಣ್ಣಾಗಲಿ ಅದು ಸ್ವಲ್ಪ ಹಸ್ತ ಸಾಮುದ್ರಿಕದಲ್ಲಿ ತಪ್ಪು ಹೇಳಿದ್ದಾರೆ. ತುಂಬ ಜನ ಗಂಡಿಗೆ ರೈಟ್ ನೋಡಿ ಅದೇನೋ ಗಂಡು ಹೆಣ್ಣು ಅಂತ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಎಲ್ಲ ಕೈಗಳು ಒಂದೇ ಇರೋದು. ಲೆಫ್ಟ್ ಬ್ರೈನು ರೈಟ್ ಹ್ಯಾಂಡ್ನ ಕಂಟ್ರೋಲ್ ಮಾಡುತ್ತೆ, ರೈಟ್ ಬ್ರೈನು ಲೆಫ್ಟ್ ಹ್ಯಾಂಡ್ನ ಕಂಟ್ರೋಲ್ ಮಾಡುತ್ತೆ. ಈಗ ನಾವು ಇದನ್ನು ಆ್ಯಕ್ಷನ್ ಮಾಡ್ತಾಯಿದ್ದೀನಿ ನಾನು ಅಂತಂದರೆ ಅದು ರೈಟ್ ಬ್ರೈನ್ ಹೇಳ್ತಾ ಇರೋದು ನಮಗೆ. ಇದು ಡಾಕ್ಟ್ರನ್ನೇ ಕೇಳಿ, ಅವರೇ ಹೇಳ್ತಾರೆ, ನಾವೇನು ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ಇದನ್ನು ಈ ಥರ ಮಾಡ್ತಾಯಿದ್ದೀನಿ, ಟಾಟಾ ಮಾಡ್ತಾಯಿದ್ದೀನಿ ಅಂದರೆ ಲೆಫ್ಟ್ ಬ್ರೈನ್ ಅವ್ರಿಗೆ ಟಾಟಾ ಮಾಡು, ಬಾಯಿಲಿ, ಲೆಫ್ಟ್ ಬ್ರೈನ್ ಹೇಳ್ತಾ ಇರೋದು ಬಾಯಿಲಿ ಅಂತ. ಹಾಗೆ ಲೆಫ್ಟ್ ಬ್ರೈನ್ ಪವರ್ಫುಲ್ ಮೇಲೇ ರೇಖೆಗಳಿರ್ತಕ್ಕಂಥದ್ದು. ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಲೈಫ್ ಲೈನ್ ಅಂತ ಕರಿತೀವಿ. ಲೈಫ್ ಲೈನ್ ಭಾಳ ಇಂಪಾರ್ಟೆಂಟ್. ಲೈಫ್ ಲೈನ್ ಕೆಳಗಿಂದ ಹೋಗಲ್ಲ. ತುಂಬ ಜನ ಕೆಳಗಿಂದ ನೋಡ್ತಾರೆ. ಹಸ್ತ ಸಾಮುದ್ರಿಕದಲ್ಲಿ ಕೆಳಗಿಂದ ಮೇಲೆ ಹೋಗ್ತಾರೆ. ಯಾಕಂದ್ರೆ ಜೀವನ ಏನೋ ಮೇಲೆ ಹೋಗ್ತಾಯಿದೆ, ನೋ, ಇಲ್ಲಿಂದ ಬರುತ್ತೆ. ಯಾರಿಗೆ ಸ್ಟಾರ್ಟಿಂಗಲ್ಲಿ ತುಂಬ ಒಂಥರ ಈ ಸುರುಳಿ ಸುತ್ಕೊಂಡಂಗೆ ಇರ್ತಿರುತ್ತೆ, ಈ ಜಡೆ ಹಿಡ್ದಂಗೆ ಇರುತ್ತಲ್ಲ ಜಾಸ್ತಿ, ಆವಾಗ ಅವರು ಜೀವನದಲ್ಲಿ ಸಫರ್ ಮಾಡಿರ್ತಾರೆ ಜಾಸ್ತಿ ಅಂತ. ತುಂಬಾ ಇಂಟರ್ಟ್ಯಾಂಗಲ್ ಆಗಿರುತ್ತೆ.
ಭಾಳಷ್ಟು ಮುಂದೆ ಬಂದು ಆಮೇಲೆ ಬಿಟ್ಕೊಟ್ಟಿರುತ್ತೆ ಅಂತಂದರೆ ಇಂಡಿಪೆಂಡೆಂಟ್ ಆಗೋಕ್ಕೆ ಭಾಳ ವರ್ಷಗಳು ತಗೊಂಡಿದ್ದಾರೆ. ಕೆಲವರಿಗೆ 25 ಆದಮೇಲೆ ನನಗೆ ಇಂಡಿಪೆಂಡೆಂಟ್ ಆಯಿತು, 30 ಆಯಿತು ನನಗೆ ಮಾಡೋಷ್ಟಕ್ಕೆ ಅಂಥೇಳಿ ಈ ಪೋರ್ಷನ್ನು ಇಲ್ಲಿರ್ತಕ್ಕಂಥ ಸಣ್ಣ ಪೋರ್ಷನ್ನು ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಸಣ್ಣ ಪೋರ್ಷನ್ನು ಎರಡಕ್ಕೂ ಇಂಟರ್ಟಿಂಗಲ್ ಆಗಿರುತ್ತಲ್ಲ, ಅಲ್ಲಿನ್ನೂ ಬಂಧನ ಅಂತ ಕರಿತೀವಿ, ಇಂಡಿಪೆಂಡೆಂಟ್ ಆಗಿಲ್ಲ ಅಂತ. ತುಂಬ ಜನಕ್ಕೆ ಕಮ್ಮಿ ಇರುತ್ತೆ, ಸ್ವಲ್ಪ ಮಧ್ಯಭಾಗದಲ್ಲಿರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ತುಂಬ ಕಮ್ಮಿ ಇರೋರು, ಸರ್ ನಾನು ಮನೆ 15ನೇ ವರ್ಷಕ್ಕೆ ಬಿಟ್ಬಿಟ್ಟೆ, ನಾನು ಬೇರೆ ಕಡೆ ಇದ್ದೆ, ನನ್ನ ಪಾಡಿಗೆ ನಾನು ಮಾಡಿಕೊಂಡೆ 15 ವರ್ಷಕ್ಕೆ ಅಂತ ಬಂದಿರ್ತಕ್ಕಂಥ. ಕೆಲವರು ಸ್ವಲ್ಪ ಮೀಡಿಯಮಾಗಿ ಬಂದಿರ್ತಕ್ಕಂಥ, ಸರ್ 23, 24ಕ್ಕೆ ನಾನು ಹೊರಟೆ ನನ್ನ ಮನೆಯಿಂದ, ಅಥವಾ ನಾನು ಮನೇಲಿದ್ದರೂ ಕೂಡ ನಾನು ಇಂಡಿಪೆಂಡೆಂಟಾಗಿ ಹೊರಟೆ ಅಂತ ಬಂದಿರ್ತಕ್ಕಂಥ ಬರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಉದ್ದ ಇದ್ದರೆ, ಸರ್ 28 ಆದರೂ ಕೂಡ ಮನೇಲೇ ಇದ್ದೀನಿ, 30 ಆದರೂ ಕೂಡ ಅಮ್ಮಂದು ಕಾಸಲ್ಲಿ ಊಟ ಮಾಡ್ಕೊಂಡಿದ್ದೀನಿ, ಅವ್ರದ್ದು ದರದಲ್ಲೇ ಇದ್ದೀನಿ, ಅವ್ರ ಹಂಗಲ್ಲೇ ಇದ್ದೀನಿ ಅಂತ ಬರ್ತಕ್ಕಂಥದ್ದು. ಹಾಗೆ ಈ ಲೈಫ್ ಲೈನಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇಲ್ಲಿ ಕೆಳಗಡೆ ಫೋರ್ಕ್ ಆಗಬಾರ್ದು. ಕೆಳಗಡೆ ಫೋರ್ಕ್ ಅಂದರೆ ಹಿಂಗೆ, ಈ ಥರ ಹಿಂಗೆ ಇಂಟು ಮಾರ್ಕ್ ಹಿಂಗೆ ಕವಲು ಹೊಡಿಬಾರ್ದು. ಕವಲು ಹೊಡೆದ್ರೆ ಆರೋಗ್ಯ ಚೆನ್ನಾಗಿರಲ್ಲ. ಅಂದರೆ ಲೈಫ್ ಲೈನ್ದು ಡಿವಿಯೇಟ್ ಆಯಿತು ಅಂತಂದರೆ ಅರ್ಧ ನೆಗೆಟಿವ್ ಅರ್ಧ ಪಾಸಿಟಿವ್ ಆಯಿತು ಅಂತ. ಡಿವಿಯೇಟ್ ಆಗಬಾರ್ದು, ಹಿಂಗೆ ಕೊನೆಯಲ್ಲಿ ಹಿಂಗೆ ಹೋಗ್ತಾ ಹಿಂಗೆ ಎಕ್ಸ್ ಮಾರ್ಕ್ ಬರಬಾರ್ದು. ಅಲ್ಲಿ ಬಂದಾಗ ಅಲ್ಲಿ ಗೊತ್ತಾಗುತ್ತೆ, ವಯಸ್ಸಾದಾಗ ನಮಗೆ ಈ ಕೆಳಗಡೆ ಬರ್ತಕ್ಕಂಥ ಆ ಲೈನ್ ಮಾತ್ರ ನೋಡಬೇಕು. ಯಾಕೆಂದರೆ ಅದು ಪಕ್ಕದಲ್ಲಿ ಈ ಫೇಟ್ ಲೈನ್ ಅಂತ ಹೋಗುತ್ತೆ, ಅದೃಷ್ಟದ ಲೈನ್ ಅಂತ ಹೋಗುತ್ತೆ. ಆ ಅದೃಷ್ಟದ ಲೈನು ಮತ್ತು ಅಲ್ಲಿ ಎರಡೂ ಮರ್ಜಾದಾಗ ಅದು ಹಿಂಗೆ ಹೋಗುತ್ತೆ. ಸ್ವಲ್ಪ ಬೂದ್ಗನ್ನಡಿ ತಗೊಂಡು ನೋಡಬೇಕು. ಸುಮ್ಮನೆ ಇವತ್ತೇನೋ ನಾನು ವಾಹಿನಿಲಿ ಹೇಳ್ತಾ ಇದ್ದೀನಿ, ಎಲ್ಲ ನೋಡ್ಕೊಂಡ್ರಪ್ಪ, ನೋಡ್ಕೊಂಡು ನಿಂದು ನೋಡ್ಕೊಂಡು ನನ್ನ ನೋಡ್ಕೊ, ಎಲ್ಲ ಅವ್ರು ನೋಡ್ಕೊ, ಅವ್ನು ಕರೀದು ಹಂಗಲ್ಲ. ಸಮಾಧಾನದಿಂದ ಚೆನ್ನಾಗಿ ಕೈ ತೊಳ್ಕೊಂಡು, ಸೋಪ್ ಹಾಕೊಂಡು ಕೈ ತೊಳ್ಕೊಂಡು, ಸ್ವಲ್ಪ ಕ್ಲೀನಾಗಿ ಬಿಸಿಲಲ್ಲಿ ಆ ರೇಖೆ ಹೇಗೆ ಬಂದಿದೆ ಅಂತ ನೋಡಿದಾಗ, ವಯಸ್ಸಾದಾಗ ನನಗೆ ಆರೋಗ್ಯವಾಗಿರ್ತೀನಾ ಅಥವಾ ಅನಾರೋಗ್ಯದಿಂದ ಬಳಲ್ತೀನಾ, ಇಮ್ಯುನಿಟಿ ಚೆನ್ನಾಗಿದೆಯಾ ಅಂತ ಈ ಪೋರ್ಷನಲ್ಲಿ ಗೊತ್ತಾಗುತ್ತೆ. ಈ ಪೋರ್ಷನಲ್ಲಿ ಇಮ್ಯುನಿಟಿ ಗೊತ್ತಾಗ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ. ನೀವು ದೇಹವನ್ನು ಯಾವ ರೀತಿ ಇಟ್ಕೊಳ್ತೀರಾ ಅಂತ ಬ್ರೈನ್ಸ್ ಇದೆಯಲ್ಲ, ಬ್ರೈನ್ಸ್ ತುಂಬ ಹಿಂದೆನೇ ಸ್ಟಡಿ ಮಾಡಿಬಿಟ್ಟಿರುತ್ತೆ, ಸಿಗ್ನಲ್ ಕಳಿಸ್ಬಿಡುತ್ತೆ. ಇವಾಗ ನಮಗೆ ಹೊಟ್ಟೆ ಹಸಿಯೋದನ್ನು ಕೂಡ ಬ್ರೈನ್ ಸಿಗ್ನಲ್ಸೇ ಕಳಿಸೋದು. ನಮಗೆ ಹೊಟ್ಟೆ ತುಂಬಿದೆ ಅಂತ ಕಳಿಸೋದು ಬ್ರೈನ್ ಸಿಗ್ನಲ್ಸೇ. ನಾವು ನಿದ್ದೆ ಮಾಡಬೇಕು, ಸುಸ್ತಾಗಿದೆ, ಬ್ರೈನ್ ಮಲಗಲ್ಲ, ದೇಹ ಮಲಗಿಸೋದು. ಯಾವುದೇ ಕಾರಣಕ್ಕೂ ಬ್ರೈನ್ ಮಲಗಲ್ಲ, ಬ್ರೈನ್ ಓಡ್ತಾ ಇರುತ್ತೆ. ಬ್ರೈನ್ ಓಡೋದ್ರಿಂದನೇ ಕನಸು ಬರೋದು ನಮಗೆ. ಆ ರೀತಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಬ್ರೈನು ಯಾವಾಗಲೂ 24/7 ಹಾರ್ಟ್ ಜೊತೆ ವರ್ಕ್ ಮಾಡ್ತಾ ಇರುತ್ತೆ. ಅದಕ್ಕೆ ಹಾರ್ಟ್ ಆ್ಯಂಡ್ ಬ್ರೈನ್ ಅಂತ ಕರಿತೀವಿ. ಅವೆರಡೂ ಕೂಡ ಬ್ರೈನ್ ಸ್ಟಾಪ್ ಆಗಿಬಿಟ್ಟಿದ್ರೆ ಕನಸುಗಳೇ ಬರೋದು ನಮಗೆ. ಬ್ರೈನ್ ಡೆಡ್ ಅಂತ ಕರೀತಾರೆ. ಏನು ಅಲ್ಲಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಬ್ರೈನ್ ಡೆಡ್ ಅಂತ ಹೇಳ್ತಾರೆ. ಹಿಂಗೆ ನೋಡ್ತಾ ಇರ್ತಾರೆ, ಅದೂ ಇಲ್ಲ, ಏನಿಲ್ಲ, ಹಿಂಗೆ ನೋಡ್ತಾ ಇರೋದು ಅಷ್ಟೇ. ಬ್ರೈನ್ ಡೆಡ್, ಬ್ರೈನ್ ಫಂಕ್ಷನ್ ಆಗೋಲ್ಲ. ಈಗ ನಾವು ಕಾಲು ಎತ್ತಬೇಕು, ಇಳಿಸ್ಬೇಕು, ಎಕ್ಸಸೈಸ್ ಮಾಡಬೇಕು ಅಂದರೆ ಬ್ರೈನ್ ಪವರ್ ಇದ್ರೇ ನೀವು ಎಕ್ಸಸೈಸ್ ಮಾಡೋಕ್ಕಾಗೋದು. ಯಾವಾಗ ಬ್ರೈನು ಸ್ವಲ್ಪ ಓವರ್ ವರ್ಕ್ ಆಗಿರುತ್ತೆ, ಆವಾಗ ನಾವು ಎದೊಳಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದನೇ ಆ ಬ್ರೈನ್ದು ರೀಡಿಂಗ್ ಎಲ್ಲಿ ನೋಡಬೇಕು, ದೇಹದಲ್ಲೇ ಕೊಟ್ಟಿದ್ದಾನೆ. ತೊಗೊಂಡೋಗೋದನ್ನು ನಮ್ಮ ಬ್ರೈನ್ನ ಎಲ್ಲ ಇಲ್ಲಿ ಫ್ಲಗ್ಗೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ECG ಕನೆಕ್ಟ್ ಮಾಡೋದಲ್ಲ, ಅಲ್ಲಿ ತೋರಿಸುತ್ತಲ್ಲ ನಮ್ಮ ಬ್ರೈನ್ ಹೆಂಗೆ ಓಡ್ತಾ ಇದೆ ಅಂತ. ಹಂಗಲ್ಲ, ಇದ್ರದ್ದು ಕನೆಕ್ಷನ್ ಎಲ್ಲ ಇಲ್ಲೇ ಕೊಟ್ಟಿದ್ದಾನೆ. ಇದೇ ನಮ್ಮ ಕನೆಕ್ಷನ್, ಫಿಂಗರ್ ಕನೆಕ್ಷನ್. ಈ ಫಿಂಗರ್ ಕನೆಕ್ಷನಲ್ಲೇ ಪ್ರತಿ ಒಂದು ವಿಚಾರನೂ ನೋಡ್ಬೋದು. ಇನ್ನೊಂದಷ್ಟು ವಿಚಾರಗಳು ಆಮೇಲೆ ಖಂಡಿತ ಹೇಳೋಣ. ಸಾಮುದ್ರಿಕ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೀಡ್ತಾ ಹೋಗ್ತಾರೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಶಿಲ್ಪಾ ಅಂತ ಮೇಡಮ್, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶಿಲ್ಪಾ? ಅಳಿಯನ್ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 24/3/2005. 24/3/2005. ಹುಟ್ಟಿದ ಸಮಯ? ಸಮಯ ಬಂದು ಇದು ಸಂಜೆ 6:30 ಮೇಡಮ್. ಹುಟ್ಟಿದ ಸ್ಥಳ? ಬೀದರ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಶಿಲ್ಪಾ? ಅವ್ರ ವೃತ್ತಿ ಇದು ಬಗ್ಗೆ ಕೇಳಬೇಕಾಯ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಇವರೆಲ್ಲಿದ್ದಾರೆ? ಇವರೆಲ್ಲಿದ್ದಾರೆ? ಈ ಬೆಂಗಳೂರಲ್ಲೇ ಇದ್ದಾರೆ ಸರ್. ಅಲ್ಲ, ನೀವೆಲ್ಲಿದ್ದೀರಾ? ನಾವು ಬೆಂಗಳೂರೇ. ಸೊ ಬೇರೆ ಬೇರೆ ಕಡೆ ಇದ್ದೀರಾ ಇಬ್ರು? ಹೌದು, ಅಂದ್ರೆ ಒಂದೇ ಏರಿಯಾದಲ್ಲೇ ಇದ್ದೀವಿ, ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅವರು. ಏನು ಅಳಿಯ ಅಂದರೆ ಹೆಂಗೆ, ಅದು ಮದುವೆ ಆಗಿದ್ದಾರೆ ಅಷ್ಟು ಬೇಗ? ಮಗಳು ಮದುವೆ ಆಗಿದೆ ಸರ್. 21 ವರ್ಷನ ಅವ್ರಿಗೆ ಆಲ್ರೆಡಿ ಈಗ? ಹೌದು. ಏನು ಬಾಲ್ಯ ವಿವಾಹ ಮಾಡ್ದಂಗಿದೆ? ಗೊತ್ತಿಲ್ಲ ಸರ್, ಅವರು ಲವ್ ಮ್ಯಾರೇಜು. ನಮ್ಗೆ ಸುಳ್ಳು ಹೇಳಿದ್ರು 23 ವರ್ಷ ಅಂತ. ನಮಗೂ ಗೊತ್ತಿರ್ಲಿಲ್ಲ, ಕೇಳಿಕ್ಕೆ ಇಲ್ಲ 23 ವರ್ಷ ಆಗಿದೆ ಅಂತ ಅಂದ್ರು.
ಮಗುನೂ ಇದೆ ಸರ್, ಒಂದು ಹೆಣ್ಮಗು. ಮಂಗಳ ದಶೆ ನಡೀತಾ ಇದೆ. 6-12 ಕಾಂಬಿನೇಷನ್ ಬರ್ತಾ ಇದೆ. 6-12 ಕಾಂಬಿನೇಷನ್ನು. ಈ 6-12 ಕಾಂಬಿನೇಷನ್ನು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಕೆಲಸದ ವಿಚಾರದಲ್ಲಿ ಕೆಲಸ ಸಿಗುತ್ತೆ, ಹೋಗ್ತಾರೆ, ಅರ್ಧ ಬಿಡ್ತಾರೆ, ಹೋಗ್ತಾರೆ, ಅರ್ಧ ಬಿಡ್ತಾರೆ. ಒಂದು ಕನ್ಸಿಸ್ಟೆಂಟಾಗಿ ಒಂದು ಮಾಡೋದಿಲ್ಲ. ಏನು ಕೆಲಸ ಮಾಡ್ಕೊಂಡಿದ್ದಾರೆ? ಸರ್ ಆಟೋ ಓಡಿಸ್ತಾರೆ, ಮತ್ತೆ ಸೈಟು ತೋರ್ಸೋದು ಅದು ಮಾಡ್ತಿದ್ದಾರೆ. ಸೈಟ್ ತೋರಿಸೋದು ಉತ್ತಮ ಅಂತ ತೋರಿಸ್ತಾ ಇದೆ ಇಲ್ಲಿ. ಆಟೋಗಿನ ಸೈಟ್ ತೋರಿಸೋದ್ರಲ್ಲಿ ಜಾಸ್ತಿ ದುಡ್ಡು ಮಾಡ್ತಾರೆ. ಆಟೋದಲ್ಲಿ ಸರ್ವಿಸ್ ಅನ್ನೋದು 6ನೇ ಮನೆ ಬರುತ್ತೆ, 12 ಬಂದಿರೋದ್ರಿಂದ ಆಟೋದಲ್ಲಿ ಬರ್ತಕ್ಕಂಥ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ, ನಿಲ್ಲೋದಿಲ್ಲ. ಇವರಿಗೆ 6-2-9 ಕಾಂಬಿನೇಷನ್ನು ಇವರಿಗೆ ಒಂದು ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಅಂತ ಒಂದು ಬರ್ತಕ್ಕಂಥದ್ದು, ಸ್ವಲ್ಪ ದುಡ್ಡು ನಿಲ್ಲುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಚೆನ್ನಾಗಾಗಬೇಕು ಅಂತಂದರೆ 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನಮ್ಮ ಆಫೀಸಿಗೆ ಕರೆ ಮಾಡಿ, ಎಲ್ಲ ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ಸೂಚಿಸ್ತಾರೆ. ಏಪ್ರಿಲ್ 20ರಿಂದ 112ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ಗಳು ಆರಂಭವಾಗ್ತಾ ಇದೆ. ಇದಕ್ಕೂ ಕೂಡ ನೀವು ರಿಜಿಸ್ಟರ್ ಆಗಬಹುದಾಗಿದೆ, ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಅದಕ್ಕೂ ಮುನ್ನ ಏಪ್ರಿಲ್ 11ನೇ ತಾರೀಕು ಒಂದು ವಿಶೇಷವಾದಂತಹ ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸನ್ನು ಗುರೂಜಿಯವರು ನಡೆಸ್ತಾ ಇದ್ದಾರೆ. ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ನಲ್ಲಿ ಜ್ಯೋತಿಷ್ಯ ಅಂದ್ರೇನು, ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಮಾಹಿತಿಗಳ ಬಗ್ಗೆ ಕೂಡ ಹಂಚಿಕೊಳ್ತಾರೆ. ಎಸ್, ಈಗಲೇ ಮತ್ತೆ ಆಗ್ತಡ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ, ರಿಜಿಸ್ಟರ್ ಆಗಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ನೀವೇ ಜ್ಯೋತಿಷ್ಯವನ್ನು ಕಲಿತು ಪರಿಹಾರವನ್ನು ಕೂಡ ಮಾಡ್ಕೊಳ್ಬಹುದಾಗಿದೆ. ಹಸ್ತ ಸಾಮುದ್ರಿಕ ಬಗ್ಗೆ ಮಾತನಾಡ್ತಾ ಇದ್ವಿ, ಮತ್ತೆ ಮುಂದುವರಿಸ್ತಾ ಹೋಗೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕೇಬಲ್ ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 17 12 ಇವತ್ತೇ ಹೇಳ್ತೀರಾ, ನಾಳೆ ಹೇಳ್ತೀರಾ? 17/12/2004. 17 ಇವತ್ತೇ ಹೇಳಂಗಿದ್ರೆ ಹೇಳಿ, ಇಲ್ದರೆ ಕರೆ ಕಟ್ ಮಾಡಿಸ್ತೀವಿ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಅಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಮ್ಮ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಮ್ಮ. ಏನು ಮನೇಲೆಲ್ಲ ಸುಮ್ಮನೆ ಹಾರಾಟ ಬೆಳಿಗ್ಗೆನೆ, ಸ್ವಲ್ಪ ಶಾಂತವಾಗಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ 12 ಕರೆಕ್ಟಾಗಿ 12 ಗಂಟೆಗೆ ಯಾರು ಹುಟ್ಟಲ್ಲ, ಎಲ್ಲೋ ಎಲ್ಲೋ ಯಾವುದೋ ಟೈಮ್ ತಪ್ಪಿದೆ. ಹುಟ್ಟಿದ ಸ್ಥಳ? ಬೆಂಗಳೂರೇನೆ. ಯಾವ ಈ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತಾರಲ್ಲ, ಇವರೇ ಫಸ್ಟ್. ಪಾಪ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ, ನೀವೇ ಹೇಳಿದ ಮಾತು ಕೇಳಲ್ವಲ್ರಿ? ಹಾ, ಅವಾಗಲಿಂದ ಬಡ್ಕೋತಾ ಇದ್ದೀವಿ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಅದು ಟೆನ್ಷನ್ ಅಲ್ಲ, ಅದು ಖುಷಿ. ಅದು ಯಾರು ಟೆನ್ಷನ್ ಹೇಳಿರೋದು? ಕರೆ ಸಿಕ್ಕೋದು ಯಾರೋ ಟೆನ್ಷನ್ ಅಂತಾರ? ಹೊರಗಡೆ ಬಂದ್ಬಿಡಿ. ಒಳಗಡೆ ಬನ್ನಿ, ಆರಾಮಾಗಿ ಸಮಾಧಾನವಾಗಿ ಹೇಳಿ. ನಿಮ್ ತಾನೇ ಕೇಳ್ಕೋಬೇಕು. ಅಲ್ಲಿ ಟಿವಿಲಿ ನಿಮ್ದೇ ವಾಯ್ಸ್ ಬರ್ತಾ ಇರೋದು, ಯಾಕೆ ಯೋಚನೆ ಮಾಡ್ತೀರಾ? ನಿಮ್ದೇ ಇದು ಪಿ ಸುಶೀಲಾ ವಾಯ್ಸ್ ಬರ್ತದೆ ನಿಮ್ದೇ. ಹೇಳಿ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರೇನೆ. ಯಾವ ಏರಿಯಾ ನಿಮ್ದು? ನಮ್ದು ನಾಗರಬಾವಿ, ಭೈರವೇಶ್ವರ ನಗರ. ಸರಿ, 21 ವರ್ಷ ಆಯ್ತು ಅವನಿಗೆ. ಕುಂಭರಾಶಿಯಲ್ಲಿ ಹುಟ್ಟಿದ್ದಾನೆ. ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರ. ಸದ್ಯಕ್ಕೆ 2000 ಬರ್ಕೊಟ್ಟಿದ್ದಾರೆ ಅವರು. ಈಗ ನೀವು ಹೇಳಿರ್ತಕ್ಕಂಥ ಟೈಮು 17/12/2004, ಕರೆಕ್ಟಾ? ಹೌದು. 12 ಗಂಟೆ ಮಧ್ಯಾಹ್ನ. ಹೌದು. ಶತಭಿಷ ಬರ್ತಾ ಇದೆ. ಉತ್ತರಾಭಾದ್ರ ಎಲ್ಲಿ ಬರುತ್ತೆ? ಪೂರ್ವಭಾದ್ರ ಮುಗಿದು ಉತ್ತರಾಭಾದ್ರ 2 ದಿವಸ ಆದ್ಮೇಲೆ ಬರ್ತದೆ ನಕ್ಷತ್ರ. ಇಲ್ಲ, ನಾನು ಫೋನ್ ಸಿಕ್ಕಿದ್ದಕ್ಕೆ ನಾನು ನಿಜ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ. ಡೇಟ್ ಆಫ್ ಬರ್ತ್ ಇಲ್ಲ. 14/12. ಅಲ್ಲಮ್ಮ, ಈ ಕರೆ ಮಾಡಿದವ್ರಿಗೆಲ್ಲ ಒಂದು ಸಲಹೆ ಕೊಡ್ತೀನಿ. ನಿಮಗೆ ಫೋನ್ ಸಿಕ್ಕಿದ ತಕ್ಷಣ ಎಕ್ಸೈಟ್ಮೆಂಟ್ ಆದರೆ ದಯವಿಟ್ಟು ಒಂದು ಚೀಟಿಲಿ ಬರೆದಿಟ್ಕೊಂಡು ಹೇಳಪ್ಪ ದಯವಿಟ್ಟು. ಇದ್ರೆ ಇದು ಸುಮ್ಮನೆ ಟೈಮ್ ಕರೆ ವೇಸ್ಟ್ ಮಾಡಿದ್ರೆ ನಾನು 2 ಸೆಕೆಂಡ್ ಕಟ್ ಮಾಡಿನೇ ಮಾಡ್ಬಿಡ್ತಾರೆ ನಿಮ್ಮದು. 2 ಸೆಕೆಂಡ್. ಇಲ್ಲ 14/12/2004. 14/12/12 ಡಿಸೆಂಬರ್. ಈ ಕಾಲ್ ತಗೊಳ್ಳೋರಿಗೆ ಫಸ್ಟೇ ಹೇಳ್ಬಿಡ್ರಿ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇಲ್ಲ ಅಂತಂದ್ರೆ ಅಲ್ಲೇ ಕಟ್ ಮಾಡ್ಬಿಡಿ. ಇದೇ ಲಾಸ್ಟ್. ಇಲ್ಲ ಅದು ನೀವು ತುಂಬಾ ಆಟ ಆಡಿಸ್ತಾ ಇದ್ದೀರಮ್ಮ ಇಲ್ಲಿ ವಾಹಿನಿಲಿ. ಟಿವಿಲಿ ಹೋಗ್ಬೇಕಾದ್ರೆ ಇದು ಪ್ರೋಗ್ರಾಮ್ಗಳು ದರಿದ್ರವಾಗಿ ಹೋಗುತ್ತೆ. ಈ ತರ ಎಲ್ಲ ನಿಮ್ಮ ಬಂತ ಅಂದ್ರೆ ನೀವು ಇನ್ನೊಂದ್ಸತಿ ಕರೆ ಟ್ರೈ ಮಾಡ್ತೀರಾ ಹೋಗ್ಲಿ. ಆಮೇಲೆ ಟ್ರೈ ಮಾಡಿ, ನಿಮಗೆ ಕಷ್ಟ ಗೊತ್ತಾಗಲಿ. ಟ್ರೈ ಮಾಡಿ, ಆಮೇಲೆ ಹೇಳಿದ್ ಕೇಳ್ತಾ ಇಲ್ಲ ನೀವು ಅವಾಗ್ಲಿಂದ. ನೀವು ಆಮೇಲೆ ಟ್ರೈ ಮಾಡಿ. ಕರೆ ಮಾಡಿದ್ದಕ್ಕಾಗಿ 17 ಅಂತೆ 12 ಅಂತೆ ಬರೀ ಟೈಮ್ ವೇಸ್ಟ್ ಮಾಡ್ತಾರೆ ಎಲ್ಲ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕಾಲ್ ಕನೆಕ್ಟ್ ಆಗಿದೆಯಾ? ಓಕೆ.
ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿಮಾ. ಮೇಡಮ್ ನಾವು ಹಾಸನಿಂದ ಮಾಡ್ತಿದ್ದೀವಿ, ಶಶಿಕಲಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶಶಿಕಲಾ? ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. ಮಗನ ಡೇಟ್ ಆಫ್ ಬರ್ತು 2000 ಇಸ್ವಿ, ಹ್ಮ್. ಫೆಬ್ರವರಿ ಫೆಬ್ರವರಿ 11ನೇ ತಾರೀಕು 11 ಫೆಬ್ರವರಿ 2000 ಇಸ್ವಿ. ಇಸ್ವಿ. ಹುಟ್ಟಿದ ಸಮಯ? ಬೆಳಗಿನ ಜಾವ 4:15 ಮೇಡಮ್. ಹುಟ್ಟಿದ ಸ್ಥಳ? ಸ್ಥಳ ಅರಸೀಕೆರೆ. ಅರಸೀಕೆರೆ, ಮಂಡ್ಯ, ಅರಸೀಕೆರೆ ಹಾಸನ್. ಇಲ್ಲಿ ಮೇಡಮ್. ಹಾಸನ್. ಓಕೆ, ಅರಸೀಕೆರೆ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್ ಅವನು ಎಲ್ಲಿ ಕೆಲ್ಸಕ್ಕೆ ಹೋದ್ರೆ 1 ತಿಂಗಳು 15 ದಿವಸ 20 ದಿವಸ ಕೆಲಸ ಮಾಡ್ತಾನೆ, ಆಮೇಲೆ ಮನೆಗೆ ಬಂದ್ಬಿಡ್ತಾನೆ ಮೇಡಮ್. ಅದು ಶಶಿಕಲಾ ಅವರೇ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಆಯ್ತು ಮೇಡಮ್. ನಮಸ್ಕಾರ ಸರ್. ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹಾಂ. ಸೂರ್ಯದಶ ನಡೀತಾ ಇದೆ. 2, 3, 4 ಕಾಂಬಿನೇಷನ್ ಬರ್ತಾ ಇರ್ತಕ್ಕಂಥದ್ದು. ಸೂರ್ಯ ಮುಗಿದ ಮೇಲೆ ಚಂದ್ರ ಒಂದೇ ಕಡೆ ಕನ್ಸಿಸ್ಟೆನ್ಸಿ 3, 5, 12 ಇಲ್ಲ. ತೊಗರಿ ಬೇಳೆನ ಪ್ರತಿ ಮಂಗಳವಾರ ದಾನ ಮಾಡಿ, ಅರ್ಥ ಆಯ್ತಾ? ಹಾಗೆ ಇವರು ಕನ್ಸಿಸ್ಟೆನ್ಸಿ ಆಗಿರಬೇಕು ಅಂತಂದರೆ ಸೂರ್ಯ ಮುಗಿದು ಚಂದ್ರ ಬರ್ತಕ್ಕಂಥದ್ದು. ಸೂರ್ಯ ಮುಗಿದು ಚಂದ್ರ ಬರ್ತಕ್ಕಂಥ ಕಾಂಬಿನೇಷನ್ 1, 6, 11 ಕಾಂಬಿನೇಷನ್. ಚಂದ್ರ 10 ವರ್ಷ ಇರೋದ್ರಿಂದ ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಮಾಡಿ ಹಾಕ್ಕೊಂಡ್ರೆ ಅವರು ಒಂದು ಕಡೆ ನಿಲ್ತಾರೆ, ಇಲ್ಲಾಂದರೆ ತ್ರಿಶಂಕು ಸ್ಥಿತಿಲಿ ಇರ್ತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಎಲ್ಲರಿಗೂ ಕೂಡ ಒಂದು ಸಲಹೆ, ನನ್ನ ಮಗನ ಭವಿಷ್ಯ ನೋಡಿ, ನನ್ನ ಮಗಳ ಭವಿಷ್ಯ ನೋಡಿ ಅನ್ನೋದಕ್ಕಿಂತ ನೀವೇ ಭವಿಷ್ಯವನ್ನು ಅಂದರೆ ನೀವೇ ಜ್ಯೋತಿಷ್ಯವನ್ನು ಕಲಿತ್ರೆ ಇನ್ನೂ ಉತ್ತಮವಾಗಿರುತ್ತೆ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಗುರೂಜಿಗಳು ಅವರ ಇಲ್ಲ, ಅವರು ನೇತೃತ್ವದಲ್ಲಿ ಕೇಳಲ್ಲಮ್ಮ. ಅವರು ಯಾಕೆಂದರೆ ಅವ್ರು ಬೇಕಾದ್ರೆ ಎಲ್ಲರೂ ಯಾರಿಗಾರು ದುಡ್ಡು ಕೊಟ್ಟು ಒಂದು 50,000 ಕಲ್ಕೋತಾರೆ ಹೊರತು ಕಲ್ಕೊಳ್ಳೋದಿಲ್ಲ. ಇದು ಕಲಿಯೋದು ತುಂಬ ಇದು. ಯಾಕಂದ್ರೆ 50,000 ಕೊಟ್ಟು ಬೇಕಾದ್ರೆ ಕಳ್ಕೊತೀವಿ ನಾವು, ನಿಮಗೆಲ್ಲ ನಾವು ಬರಲ್ಲ ಸರ್. ನಾವು ಗುರೂಜಿ ಅವರ ನೇತೃತ್ವದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಹಾಗೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕೂಡ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ರಂಗಮ್ಮ ಅಂತ ಹೇಳಿ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ರಂಗಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? 20-1-2010. 20-1-2010 ಬುಧವಾರ 2:32 PM. ಮಧ್ಯಾಹ್ನ 2:32. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ರಾಮನಗರ. ರಾಮನಗರ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನಿಗೆ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಅದೇ ಗುರುಗಳೇ, ಅವನಿಗೆ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಈ 10th ಮುಗೀತು. ನೆಕ್ಸ್ಟ್ ಅವನಿಗೆ ಯಾವ್ದು ಕೊಡ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ರಾಶಿ ಬಂದ್ಬಿಟ್ಟು ಇವ್ರದ್ದು ಮೀನರಾಶಿ ಬರ್ತಾ ಇದೆ. ಮೀನರಾಶಿಲಿ ಪೂರ್ವ ಭಾದ್ರಪದ ನಕ್ಷತ್ರ ಬರ್ತಾ ಇದೆ. ಗುರುದಶೆಯಲ್ಲಿ ಪ್ರಾರಂಭವಾಗಿರೋದು. ಈಗ ಶನಿ ದಶೆ ನಡೀತಾ ಇದೆ ಈ 31ರವರೆಗೂ. ಶನಿ ಕಾಂಬಿನೇಷನ್ 10 ಮತ್ತು ಮುಂದೆ ಬುಧ 2, 8 ಬಂದಿರೋದ್ರಿಂದ ವಿದ್ಯಾಭ್ಯಾಸ ಸ್ವಲ್ಪ ಸ್ಲೋ ಇದ್ದರೆ, ಸೋಂಬೇರಿತನ ಏನಾದ್ರು ಇದ್ದರೆ ಇವರಿಗೆ ಮಾರ್ಕೆಟಿಂಗ್ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು MBA ಈ ಲೈನೇ ಒಳ್ಳೆಯದು. 31ರವರೆಗೂ ಇರೋದ್ರಿಂದ MBA ಒಳ್ಳೆಯದು. ಬೇಕಾದ್ರೆ ಕಾಮರ್ಸ್ ಮಾಡಿಸಿ MBA ಮಾಡಿಸಿ. ಅವ್ರು ಇಂಜಿನಿಯರಿಂಗ್ ಹೋದರೂ ಕೂಡ ಅವ್ರು ಕೊನೆಗೆ ಬರೋದೇ MBAನೇ ಅವ್ರು ಮಾಡೋದು. ಸೇಲ್ಸ್, ಮಾರ್ಕೆಟಿಂಗ್, ಫಿನಾನ್ಸ್ ಈ 3 ಲೈನಲ್ಲಿ MBA ಮಾಡ್ತಾರೆ. BBA ಅಥವಾ BBM ಅಂತ ಏನು ಕರೀತಾರೆ ಅದು ಕಳಿಸಿ, ಉತ್ತಮವಾಗಿರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಗೀತಾ ಅಂತ. ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ. ಓಕೆ, ಮಗನ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಗೊತ್ತಿದೆ. 31/10/1991. 31/10/1991. ಹುಟ್ಟಿದ ಸಮಯ? 8:30 ಬೆಳಗ್ಗೆ. 8:30 ಬೆಳಿಗ್ಗೆ. ಹುಟ್ಟಿದ ಸ್ಥಳ? ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನ ಮದ್ವೆ ಬಗ್ಗೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು ಸರ್. ಈಗ ಸದ್ಯಕ್ಕೆ ಅವ್ರಿಗೆ 2026ಕ್ಕೆ ಶುಕ್ರದಶೆ ಇತ್ತು, ಮುಗಿದಿದೆ. ಶುಕ್ರ ಮುಗೀತು 20 ವರ್ಷ. ಇನ್ನು ಒಂದು ಸ್ವಲ್ಪ ದಿವಸ ಮಾತ್ರ ಇದೆ. ಸೂರ್ಯದಶ ಇವಾಗ 2 ಬರ್ತಾ ಇದೆ. ಈ ವರ್ಷ ಮದುವೆಗೆ ಒಪ್ಕೊಳ್ತಾರೆ. ಇದಕ್ಕಿಂತ ಮುಂಚೆ ಮದುವೆ ತೋರಿಸಿದ್ರು ಕೂಡ ಒಪ್ಕೊಳ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. 11-10 ಕಾಂಬಿನೇಷನ್ನು, 10-7-12 ಮದುವೆ ಇರಲಿಲ್ಲ. ಈಗ ಪ್ರಾರಂಭವಾಗಿದೆ. ಈಗ ಫೋರ್ಸಲ್ಲಿ ಮದುವೆ ಆಗಬೇಕು.
ಫೋರ್ಸ್ ಅಂತಂದರೆ ಆಗಲೇಬೇಕು ಅಂತ ಹಠ ಹಿಡಿಬೇಕು. ಆದರೆ ಇಲ್ಲಿಂದ 6 ತಿಂಗಳಿಂದ 8 ತಿಂಗಳ ಒಳಗಡೆ 9 ತಿಂಗಳು ಮ್ಯಾಕ್ಸಿಮಮ್ ಒಳಗೆ ಬರುತ್ತೆ. ಇವರಿಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಬರಬೇಕು ಅಂತ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ರಾಹುವಿನ ನಕ್ಷತ್ರದಲ್ಲಿ ಸೂರ್ಯ ಬಂದಿರೋದ್ರಿಂದ ರಾಹುಗೆ ಬೇಕಾಗಿರ್ತಕ್ಕಂಥ ಉಂಗುರ ಗೋಮೇಧಿಕವನ್ನು ಬಲಗೈ ಮಧ್ಯದ ಬೆಳಗ್ಗೆ ಹಾಕಿ ಸಕ್ಸಸ್ ಆಗುತ್ತೆ, ಮದುವೆ ಆಗ್ತಾರೆ. ಡಿಲೇ ಆಗಿದೆ, 34 ಆಗಿದೆ, ಓಕೆ ಊಟ ಹಾಕ್ಬಿಡಿ ಅವನಿಗೆ, ಅರ್ಥ ಆಯ್ತಾ? ಊಟ ಹಾಕ್ಬಿಡಿ ಫಸ್ಟು, ನಿನ್ನ ಹೆಂಡ್ತಿ ಕೈಲಿ ಮಾಡಿಸ್ಕೊಂಡು ತಿನ್ನಯ್ಯ ಅಂತೇಳಿ, ಬೇಕಾದ್ರೆ ಹೋಟ್ಲಲ್ಲಿ ತಿನ್ನು ಅಂತೇಳಿ, ಅವಾಗ ಗೊತ್ತಾಗುತ್ತೆ, ಅವಾಗ ಮದುವೆ ಆಗ್ತಾರೆ. ಮದುವೆ ಟೈಮ್ ಬಂದಿದೆ, ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಾಧಾನವಾಗಿರಬೇಕು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯವನ್ನ ನೀವು ಕೂಡ ಕಲಿಯಬಹುದಾಗಿದೆ. ಅದು ನಿಮ್ಮ ಬಿಡುವಿನ ಸಮಯದಲ್ಲಿ ಮನೆಯಲ್ಲಿಯೇ ಕುಳಿತುಕೊಂಡು ಆನ್ಲೈನ್ ಮೂಲಕ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ, ತಮ್ಮ ಜೀವನವನ್ನ ಕೂಡ ರೂಪಿಸ್ಕೊಂಡಿದ್ದಾರೆ. ಹಾಗಾದ್ರೆ ಜ್ಯೋತಿಷ್ಯವನ್ನ ಹೇಗೆ ಕಲಿಯೋದು, ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿ. ಕರೆ ಕಟ್ಟಾಗಿದೆ ಅಂತ ಅನ್ಕೊಳ್ತೀನಿ.
ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿಯೇ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ ಆನ್ಲೈನ್ ಕ್ಲಾಸ್ ಮೂಲಕ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಪ್ಪಳದಿಂದ. ಕೊಪ್ಪಳದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. 27/2099. 27/2099. ಅಲ್ಲಿ ಅಲ್ಲಮ್ಮ, ಅದು ಯಾರು ಮಾತಾಡ್ತಾ ಇದ್ರೆ ಹಿಂದೆ ನಿಮಗೆ ಅವ್ರಿಗೆ ಆ ಅಪ್ಪನಿಗೆ ಏನು ಪ್ರಾಬ್ಲಮ್? ಅದು ಯಾರು ಹೇಳ್ತಾ ಬೇರೆಯವ್ರು ಇದ್ರೆ ಕೊಟ್ಬಿಡಿ ಅವ್ರ ಕೈಯಲ್ಲಿ, ಅವ್ರು ಹೇಳ್ತಾರೆ. ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ. ನೀವೇನ್ರಿ? 27/2/99. 27/2/99. ಹುಟ್ಟಿದ ಸಮಯ ರಾತ್ರಿ 12:45. ರಾತ್ರಿ 12:45. ಹುಟ್ಟಿದ ಸ್ಥಳ ಕೊಪ್ಪಳ. ಕೊಪ್ಪಳ. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತು? ಅವನ ಬಗ್ಗೆ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು ಸರ್. ಸರಿ, ಕೊಪ್ಪಳದಲ್ಲಿ ಹುಟ್ಟಿರೋದು. 27 ಫೆಬ್ರವರಿ 1999. ರಾತ್ರಿ 10:45 ಅಂದರೆ 26ರ ರಾತ್ರಿ 27 ಬೆಳಿಗ್ಗೆ. 12:45 ಗುರುಗಳೇ. 26ರ ರಾತ್ರಿ 27 ಬೆಳಿಗ್ಗೆ, ಕರೆಕ್ಟಾ? ಹಾ, ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ ಬರ್ತಾ ಇದೆ. ಹೌದು. ದಶಾದಲ್ಲಿ 4, 5, 11, ಬುಧನಲ್ಲಿ 4. ಕೆಲಸ ಉತ್ತಮವಾಗಿದೆ, ತೊಂದರೆ ಇಲ್ಲ. ಶುಕ್ರ ದಶದಲ್ಲಿ ಈಗ ಮದುವೆ ಯೋಗ ತೋರಿಸ್ತಾ ಇದೆ. 2027 ಏಪ್ರಿಲಿಂದ ಮೇಗೆ ಮದುವೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆಸಕ್ತಿ ಸ್ವಲ್ಪ ಕಮ್ಮಿ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಅದರಲ್ಲಿ ಆಸಕ್ತಿ ಜಾಸ್ತಿ ಬರಬೇಕು ಅಂದರೆ 2ನೇ ಮನೆ, 7ನೇ ಮನೆ, 11ನೇ ಮನೆ ನಾವು ನೋಡ್ತೀವಿ. ಇಲ್ಲಿ 9, 2, 7 ಸ್ವಲ್ಪ ಕಮ್ಮಿ ಇರೋದ್ರಿಂದ 1 ಅಥವಾ 2 ನೋಡಿ ಡಿಸೈಡ್ ಮಾಡಿ, ಇಲ್ಲ ಅಂದರೆ ನೋಡ್ತಾನೇ ಇರ್ತೀರಾ. 27 ಏಪ್ರಿಲ್ ಬಿಟ್ಟರೆ 2027 ಏಪ್ರಿಲ್ ಬಿಟ್ಟರೆ 2031 ಹೋಗುತ್ತೆ. ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ ಜ್ಯೋತಿಷ್ಯ ಕಲೀರಿ. ಯಾವ ಹುಡುಗಿನ ತೊಗೊಂಬರ್ಬೇಕು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ತುಂಬ ಜನ ಜ್ಯೋತಿಷ್ಯನ ಕಲಿಯೋದಿಲ್ಲ. ತುಂಬ ಜನ ಇವಾಗೆಲ್ಲ ಹೆಣ್ಮಕ್ಳು ಕಾಲ್ ಮಾಡಿದ್ರಪ್ಪ, ನನ್ನ ಮಗಂದು ಹೇಳಿ, ನನ್ನ ಮಗಳದ್ದು ಹೇಳಿ ಅಂತ. ಫ್ರೀ ಕ್ಲಾಸಿಗೆ ಬನ್ನಿರಿ, ಏಪ್ರಿಲ್ 11ನೇ ತಾರೀಕು ಮಾಡ್ತಾ ಇದ್ದೀನಿ ಅಂದರೆ ಒಬ್ಬರು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಆದರೆ ಭವಿಷ್ಯ ಮಾತ್ರ ಚೆನ್ನಾಗಿ ಉಜ್ವಲವಾಗಿರಬೇಕು. ಅರ್ಥ ಆಯ್ತಲ್ಲ? ಭವಿಷ್ಯ ಉಜ್ವಲವಾಗಿರಬೇಕು, ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಯಾರ್ಯಾರು ಇವತ್ತು ಕಾಲ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಜ್ಯೋತಿಷ್ಯದಲ್ಲಿ ಅದೃಷ್ಟ ಇದೆ. ನಾವು ಅದನ್ನೆಲ್ಲ ನೋಡಿಕೊಂಡೇ ಬೆಳೆದಿರೋದ್ರಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಒಬ್ಬ ಗುರುಗಳಾಗಿ ನೀವು ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಿರಲ್ಲ, ನೀವೇ ದುರಾದೃಷ್ಟವಂತರು. ಅದೃಷ್ಟವಂತರು ಮಾತ್ರ ಬಂದು ಕಲಿತಾರೆ. ನಿಮಗೆ ಅದೃಷ್ಟ ಒಲಿಬೇಕಾ? ನಿಮ್ಮ ಮಕ್ಳಿಗೆ ಹೇಳಿ ಫಸ್ಟು. ಎಲ್ಲ ಕಾಲ್ ಮಾಡಿದವರೆಲ್ಲ ವಯಸ್ಸಾದವರೇ, ಎಲ್ಲ ಓಲ್ಡ್ ಸಿಟಿಸನ್, ಸೀನಿಯರ್ ಸಿಟಿಸನ್. ನಾನು ಪ್ರೋಗ್ರಾಮ್ ಮಾಡ್ತಾ ಇರೋದು ಯಂಗ್ಸ್ಟರ್ಸ್ಗೆ. ಯಂಗ್ಸ್ಟರ್ಸು ಮಲಗೋರೆ ಗೊಬ್ಬರ ಹಾಕ್ಕೊಂಡು. ಎಲ್ಲ ವಯಸ್ಸಾದವ್ರು ಎದ್ದು ಕೂತ್ಕೊಂಡ್ರು ನನ್ನ ಮಕ್ಕಳ ಭವಿಷ್ಯ ಏನಿದೆ ಅಂತ. ಅವ್ರಿಗೆ ತೋರಿಸಿ ಪ್ರೋಗ್ರಾಮ್ನ. ಸೈಂಟಿಫಿಕ್ ಆಗಿರ್ತಕ್ಕಂಥ ಪ್ರೋಗ್ರಾಮು. ಇಂಥ ಜ್ಯೋತಿಷ್ಯನ ಕಲೀಲಿಲ್ಲ ಅಂದರೆ, ಅವರ ಭವಿಷ್ಯ ನೋಡ್ಕೊಂಡಿಲ್ಲ ಅಂದರೆ ಲಾಸು ಭಗವಂತ ಕಳಿಸ್ತಾನಂತೆ. ಅದೃಷ್ಟವನ್ನು ತಗೊಂಡಿಲ್ಲ ಅಂತಂದರೆ ದುರಾದೃಷ್ಟರವರೇ ಅವರು, ತಗೊಂಡಿರಲ್ದೇ ಇರೋರು. ಏಪ್ರಿಲ್ನೊಂದು ಫ್ರೀ ಕ್ಲಾಸ್ ಇದೆ, ಬನ್ನಿ. ದುಡ್ಡು ಯಾವಾಗ ಯಾವ ಕಾಂಬಿನೇಷನ್ ಬಂದರೆ ಬರುತ್ತೆ, ಬಿಸ್ನೆಸ್ ಮಾಡಬೇಕಾ ಇಲ್ವಾ ನೋಡಬೇಕು, ಮದುವೆ ಜೀವನ ಚೆನ್ನಾಗಿರುತ್ತಾ ಅದನ್ನು ಪ್ಲ್ಯಾನ್ ಮಾಡಿ. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಯಾರು ಯಂಗ್ಸ್ಟರ್ಸ್ ಇರ್ತಾರೆ, ಬನ್ನಿ. ಏಪ್ರಿಲ್ 11ನೇ ತಾರೀಕು ಈ ವಯಸ್ಸಾದವ್ರನ್ನ ಆ ಕಡೆ ಸೈಡ್ಗೆ ಸರಿಸಿ ನೀವು ಮುಂದೆ ಬನ್ನಿ. ವಯಸ್ಸಾದವರು ಜ್ಯೋತಿಷ್ಯ ನಿಮಗೆಲ್ಲ ತಲೆಯಲ್ಲಿ ಏನು ಕೆಟ್ಟಿದೆ ಅಂದರೆ, ಈ ಜ್ಯೋತಿಷ್ಯ ಎಲ್ಲ ವಯಸ್ಸಾದವ್ರಿಗೆ, ನಮಗೆಲ್ಲ ತಲೆ ಕೆಟ್ಟಿದೆ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಬನ್ನಿ, ಅದೃಷ್ಟ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಅಂದರೆ ಅದೃಷ್ಟ. ಆ ಅದೃಷ್ಟ ನಿಮಗೂ ಕೂಡ ಬರಬೇಕು ಅಂದರೆ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ, ಜ್ಯೋತಿಷ್ಯ ಮೌಢ್ಯವೂ ಅಲ್ಲ, ಮೂಢನಂಬಿಕೆಯೂ ಅಲ್ಲ. ಜ್ಯೋತಿಷ್ಯ ಅಂದರೆ ಒಂದು ವೈಜ್ಞಾನಿಕ ಕಾರಣ ಇರುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇವತ್ತಿನ ವಿಶೇಷ ಇದಾಗಿತ್ತು. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನನಗೆ ವಾಸ್ತುನಲ್ಲಿ ತುಂಬ ಇಷ್ಟ ಇತ್ತು ಮತ್ತು ಅನುಭವ ಇತ್ತು. ಹಾಗಾಗಿ ನಾನು ಬೇರೆ ಕಡೆನೂ ವಾಸ್ತು ತಿಳ್ಕೊಂಡಿದ್ದೆ. ಆದರೆ ದಿನೇಶ್ ಗುರೂಜಿಗಳ ಹತ್ರ ನಾನು ವಾಸ್ತು ಕ್ಲಾಸ್ ಮಾಡಿದ್ಮೇಲೆ ನನಗೆ ತುಂಬ ಅನುಭವಗಳಾಯಿತು. ಯಾವ ರೀತಿ ರೆಮಿಡಿ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು. ಅದೇ ರೀತಿ ನಕ್ಷತ್ರ ನಾಡಿ ಬೇಸಿಕ್ ಕ್ಲಾಸ್ ಆಯಿತು, ಹೈಯರ್ ಕ್ಲಾಸ್ ಆಯಿತು. ಎಲ್ಲ ಮಾಡಿದಾಗ ನಮಗೆ ಅನಿಸಿದ್ದೇನು ಅಂತಂದರೆ, ದಿನೇಶ್ ಗುರೂಜಿಗಳಂಥ ಗುರುಗಳು ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟು ಮೀಡಿಯಾದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ತಿಳಿಯೋ ರೀತಿ ಮತ್ತು ಅರ್ಥ ಆಗೋ ರೀತಿ ಒಂದು ಒಳ್ಳೆ ರೀತಿಯಲ್ಲಿ
ಎಲ್ಲರಿಗೂ ಈ ವಿಚಾರನ ಏನು ಜ್ಯೋತಿಷ್ಯ ವಾಸ್ತು ಅನ್ನೋದೇನಿದೆ ಇದನ್ನ ಎಲ್ಲರಿಗೂ ತಿಳಿಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಸ್ನ ಯಾರೇ ಆಗಲಿ ಒಂದು 8th ಕ್ಲಾಸ್ 9th ಕ್ಲಾಸ್ ಓದಿರೋರು ಕೂಡ ಒಂದು ಸರಿ ಅಟೆಂಡ್ ಮಾಡಿದ್ರೆ ಅದನ್ನು ತಿಳ್ಕೊಳ್ಬೋದು. ಜ್ಯೋತಿಷ್ಯ ಅಂದ್ರೇನು, ವಾಸ್ತು ಅಂದ್ರೇನು, ಯಾವುದನ್ನು ಯಾವ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಯಾರು ಭಯ ಪಡೋದೇ ಇಲ್ಲ, ಡೌಟ್ಸೇ ಆಗೋದಿಲ್ಲ, ಏನು ಡೌಟ್ಸೇ ಬರೋದಿಲ್ಲ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಜ್ಯೋತಿಷ್ಯನ ಹೇಳ್ಕೊಡ್ತಾರೆ. ಹಾಗಾಗಿ ಅದರ ಅನುಭವಗಳು ನಮಗಾಗಿದ್ದಾವೆ. ಅದಲ್ಲದೆ ಈಗ ಏನು ಜ್ಯೋತಿಷ್ಯ ಅನ್ನೋದಿದೆ, ತುಂಬ ಜನ ಏನು ಮಾತೆತ್ತಿದ್ರೆ ಪೂಜೆಗಳು, ಯಾವುದಕ್ಕೆ ಹೋದ್ರೂ ಹೋಮಗಳು, ಪೂಜೆಗಳು, ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅಂತೇಳಿ ಎಲ್ಲ ದಾರಿ ತಪ್ಪಿಸೋ ಜನನೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಒಂದು ವೈಜ್ಞಾನಿಕವಾಗಿ ಇವತ್ತು ಜ್ಯೋತಿಷ್ಯನ ವೈಜ್ಞಾನಿಕವಾಗಿ ಜನಗಳಲ್ಲಿ ಇವತ್ತು ಏನು ಮಾತಾಡ್ತಾ ಇದ್ದಾರೆ, ಜ್ಯೋತಿಷ್ಯನ ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಳ್ಕೊಡಕ್ಕಿರೋದು ನನಗೆ ಗೊತ್ತಿರೋ ಮಟ್ಟಕ್ಕೆ ಏಕೈಕವಾಗಿ ನಮ್ಮ ದಿನೇಶ್ ಗುರೂಜಿಗಳು ಒಬ್ಬರೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ದಾರಿ ತಪ್ಪಿಸೋ ಜನನೇ ತುಂಬಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.